ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಲೈಫ್ ಆಸ್ ಇಟ್ ಈಸ್. ಇವತ್ತು ಒಂದು ಹೊಸ ವ್ಲಾಗ್, ಹೊಸ ದಿನ. ಲಾಸ್ಟ್ ಟೈಮು ನಾನು ನಿಮಗೆ ಒಂದು ಬ್ರೇಕ್ಫಾಸ್ಟ್ ಡಿಶ್ನ ಮಾಡಿ ತೋರಿಸಿದೆ. ದಟ್ ಈಸ್ ಹೈ ಪ್ರೋಟೀನ್ ಆಫ್ರಿಕನ್ ಶಾಕ್ಷುಕಾನ ಮಾಡಿ ತೋರಿಸಿದೆ. ತುಂಬ ಜನಕ್ಕೆ ಇಷ್ಟ ಆಯಿತು, ತುಂಬ ಜನ ಕಾಮೆಂಟ್ ಮಾಡಿನೂ ಹೇಳಿದ್ರು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಗಾಟ್ ಸಮ್ ಗುಡ್ ವ್ಯೂಸ್ ಆನ್ ದ್ಯಾಟ್. ಸೊ ಇವತ್ತು ಒಂದು ಕುಕಿಂಗ್ ವ್ಲಾಗ್ ಯಾಕೆ ಮಾಡಬಾರ್ದು ಅಂತ. ಇವತ್ತು ನಾನು ಮಾಡ್ತಿರೋದು ಸಮಥಿಂಗ್ ಇಂಡಿಯನ್, ಆಫ್ರಿಕನ್ ಅಲ್ಲ. ಸೊ ವೀಕ್ಷಕರೇ, ನನ್ನ ಡಿಶ್ಗಳು, ನನ್ನ ಪ್ರಿಪ್ರೇಷನ್ ತುಂಬ ಕ್ವಿಕ್ಕಾಗಿರುತ್ತೆ. ಯಾಕಂದರೆ ನನ್ನ ಹತ್ರ ಟೈಮ್ ಇರಲ್ಲ. ನಾನು ವರ್ಕೌಟ್ ಮಾಡ್ತೀನಿ, ನನ್ನ ಓನ್ ಕೆಲಸಗಳಿರುತ್ತೆ, ನಾನು ಬಿಸ್ನೆಸ್ ನೋಡ್ಕೊಬೇಕು, ಲಾಡ್ ಆಫ್ ಥಿಂಗ್ಸ್ ದಟ್ ಐ ಆಮ್ ಡೂಯಿಂಗ್ ಥ್ರೂ ಔಟ್ ದ ಡೇ. ಸೊ ಹಾಗಾಗಿ ನನ್ನ ಡಿಶ್ ಯಾವತ್ತೂ ಕ್ವಿಕ್ಕಾಗಿರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ಅದಕ್ಕೇ ನಾನು ಹಲವಾರು ರೀತಿನ ಹುಡುಕ್ತಾ ಇರ್ತೀನಿ, ಹೇಗೆಪ್ಪ ಎಲ್ಲ ಡಿಶ್ನ ಕ್ವಿಕ್ಕಾಗಿ ಮಾಡೋದಂತ. ಸ್ಪೆಷಲಿ ನಮ್ಮ ಇಂಡಿಯನ್ ಡಿಶ್ಗಳು ತುಂಬ ಟೈಮ್ ತೊಗೊಳುತ್ತೆ. ಇವತ್ತು ನಾನು ಮಾಡ್ತಿರೋ ಡಿಶ್ ಏನು ಹೊಸದಲ್ಲ, ನಿಮಗೇನು ಹೊಸದಲ್ಲ, ನನಗೇನು ಹೊಸದಲ್ಲ, ಆದರೆ ನಾನು ಮಾಡೋ ರೀತಿ ಹೊಸದಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ನನ್ನ ಸ್ಟೈಲಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದು ಬೇಳೆ ಸಾಂಬಾರ್ ಸಾರು. ಬೇಳೆ ಸಾಂಬಾರ್ ಇಲ್ಲ ದಾಲ್ ಸಾಂಬಾರ್, ಏನಾದರೂ ನೀವು ಕಲೀರಿ, ಪಪ್ಪು ಸಾಂಬಾರ್, ವಾಟ್ ಎವರ್ ಯು ವಾಂಟ್ ಟು ಕಾಲ್. ಬೇಳೆ ಸಾಂಬಾರ್ನ ಸಿಂಪಲ್ ರೀತಿಯಲ್ಲಿ, ಐ ಥಿಂಕ್ ಇದನ್ನು ಒಂದು 5 ರಿಂದ 10 ನಿಮಿಷದ ಒಳಗೇನೆ ಮಾಡಿಬಿಡ್ಬೋದು, ವಿತ್ ಕಟ್ಟಿಂಗ್ ಎಲ್ಲನೂ. ಅಂದರೆ ಈ ಚಾಪಿಂಗ್ ಏನೇನಿದೆ ಎಲ್ಲ ಸೇರಿಸಿ ನಾನು ಹೇಳ್ತಿರೋದು 5 ರಿಂದ 10 ನಿಮಿಷದಲ್ಲೇ ನೀವು ಕುಕ್ಕರ್ನ ಏರಿಸ್ಬೋದು. ಅಷ್ಟು ಸಿಂಪಲ್ ಆಗಿರುವಂಥ ಸಾಂಬಾರನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಜಸ್ಟ್ ಗೆಟ್ ಸ್ಟಾರ್ಟೆಡ್. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೋರ್ ಟೈಮ್. ಲೆಟ್ಸ್ ಗೆಟ್ ಇನ್ ಟು ಮೈ ಕಿಚನ್. ಯಾಕಂದರೆ ನಾನು ಹೇಳಿದಾಗೆ ಇದು ನನ್ನ ಸ್ಟೈಲಲ್ಲಿ ಮಾಡ್ತಿರೋ ಸಾಂಬಾರು. ಇದಕ್ಕಿಂತ ಚೆನ್ನಾಗಿ ಮಾಡೋರು ಇದ್ದಾರೆ, ಬಟ್ ನಾನು ಹೇಳಿದ್ನಲ್ಲ, ನನಗೆ ಇದು ಕ್ವಿಕ್ ಆಗಬೇಕು. ಹಾಗಾಗಿ ನಾನು ಕ್ವಿಕ್ಕಾಗಿ ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ. ಸೊ ವೀಕ್ಷಕರೇ, ಬೇಳೆ ಸಾಂಬಾರು ಮಾಡೋದಕ್ಕೆ ಡೆಫಿನೆಟ್ಲಿ ಬೇಳೆ ಬೇಕೇ ಬೇಕು. ಇದನ್ನು ನಾನು ಒಂದು 10 ರಿಂದ 15 ನಿಮಿಷ ನೆನೆಸಿಟ್ಟಿದ್ದೀನಿ. ಅಕಸ್ಮಾತ್ ನೀವು ನೆನೆಸಿಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ, ಈ ಥರ ನೀವು ಇಮಿಡಿಯೇಟ್ ಇನ್ಸ್ಟೆಂಟ್ ಪ್ರಿಪ್ರೇಷನಲ್ಲೂ ಮಾಡ್ಬೋದು. ಅದು ನಿಮ್ಗೆಲ್ರಿಗೂ ಗೊತ್ತು ದಟ್ ಒಂಚೂರು ಆಯಿಲ್ ಹಾಕಿದ್ರೆ ಸಾಕು, ಬೇಗ ಬೇಳೆ ಬೇಯುತ್ತೆ ಅಂತ. ಸೊ ದಿಸ್ ಇಸ್, ನಾನು ಆಲ್ರೆಡಿ ನೆನೆಸಿಟ್ಟಿರೋದ್ರಿಂದ ನಾನು ಇದಕ್ಕೆ ಆಯಿಲ್ ಹಾಕ್ತೀನಿ, ಬಟ್ ಅಷ್ಟೊಂದು ಹಾಕಲ್ಲ. ಸೊ ನನ್ನ ಸಾಂಬಾರ್ಗೆ ಹೋಗುವಂಥ ಸಾಮಗ್ರಿಗಳು ಇವೆಲ್ಲ. ನಾನು ಮೂಲಂಗಿ ತೊಗೊಂಡಿದ್ದೀನಿ, ನವಲ್ಕೋಲ್ ತೊಗೊಂಡಿದ್ದೀನಿ, ಕ್ಯಾರೆಟ್ ತೊಗೊಂಡಿದ್ದೀನಿ. ಕೆಲವರು ಹೇಳ್ತಾರೆ ಕ್ಯಾರೆಟ್ ಯಾರು ಸಾಂಬಾರಲ್ಲಿ ಹಾಕಲ್ಲ ಅಂತ. ನನಗೆ ಗೊತ್ತಿಲ್ಲಪ್ಪ, ನನಗಂತೂ ಕ್ಯಾರೆಟ್ ತುಂಬ ಇಷ್ಟ. ಇನ್ನೊಂದು ಏನಂದರೆ, ಒಂದೇ ಒಂದು ಕ್ಯಾರೆಟ್ ಉಳಿದಿತ್ತು, ಅದನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಸಾಂಬಾರೊಳಗೆ ಹಾಕಿದರೆ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗೂ ಟೇಸ್ಟ್ ಕೊಡುತ್ತೆ. ಸೊ ಹಾಗಾಗಿ ನಾನಂತೂ ಯಾವ ಸ್ಯಾಲೆಡ್ ಗಿಲೆಡ್ ಮಾಡಲ್ಲ. ನನಗೆ ಈ ಥರ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಬೇಯಿಸ್ಕೊಂಡು ತಿನ್ನೋಕ್ಕೆ ಇಷ್ಟ. ಸೊ ಅದಲ್ಲದೆ ಟೊಮೆಟೊ, ಒಂದೇ ಒಂದು ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ, ಒಂದೇ ಒಂದು ಚಿಕ್ಕ ಈರುಳ್ಳಿ, ಹಾಗೆಯೇ 2 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಟ್ಸ್ ವೆರಿ ಸಿಂಪಲ್. ಇಷ್ಟು ನಮ್ಮ ಸಾಮಗ್ರಿಗಳು. ಅದಲ್ಲದೆ ಮಸಾಲ ಐಟಮ್ ಏನಪ್ಪ ಅಂದರೆ ಅರಿಶಿನ, ಅಚ್ಕಾರದ ಪುಡಿ, ಹಾಗೇನೆ ಸಾಂಬಾರ್ ಪೌಡರ್. ಈ ಸಾಂಬಾರ್ ಪೌಡರ್ ಸ್ಪೆಷಾಲಿಟಿ ಏನಂದರೆ, ಇದು ನಮ್ಮ ಮಮ್ಮಿ, ನನ್ನ ತಾಯಿ ಮಾಡಿಕೊಟ್ಟಿರೋಂಥ ಸಾಂಬಾರ್ ಪೌಡರು. ನಾವು ಮನೆಯಲ್ಲೇ ಸಾಂಬಾರ್ ಪೌಡರ್ನ ಯಾವಾಗಲೂ ಪ್ರಿಪೇರ್ ಮಾಡ್ತೀವಿ. ಸೊ ಐ ಲವ್ ದಿಸ್ ಸಾಂಬಾರ್ ಪೌಡರ್. ಇದು ಎಂಥ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂದರೆ, ಯಪ್ಪ, ಸೂಪರ್ ಆಗಿರುತ್ತೆ. ನೀವು ಯಾವುದೇ ಸಾಂಬಾರ್ ಪುಡಿನೂ ಯೂಸ್ ಮಾಡ್ಕೊಬೋದು. ನಿಮ್ಮ ಮನೇಲಿ ನೀವೇ ಮಾಡ್ಕೊಂಡಿರೋ ಸಾಂಬಾರ್ ಪುಡಿ ಇದ್ರೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಹೊರಗಿಂದ ತರಿಸ್ತೀರಾ ಅಂದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ಆಲ್ ವಿ ನೀಡ್ ಇಸ್ ಜಸ್ಟ್ ಅ ಗುಡ್ ಟೇಸ್ಟಿಂಗ್ ಸಾಂಬಾರ್ ಪುಡಿ. ಒಳ್ಳೆ ಕ್ವಾಲಿಟಿ ತಗೊಳ್ಳಿ, ಒಳ್ಳೆ ಬ್ರ್ಯಾಂಡ್ ತಗೊಳ್ಳಿ, ಅದು ನಿಜವಾಗ್ಲೂ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಮೂಲಂಗಿ ಗೋಸ್ ಇನ್, ನವಲ್ಕೋಲು, ಕ್ಯಾರೆಟ್, ಟೊಮೆಟೊ ಆ್ಯಂಡ್ ಈರುಳ್ಳಿ, ಕೊನೆಯದಾಗಿ ಮೆಣಸಿನ್ಕಾಯಿ. ಇದಕ್ಕೆ ನಾನು ಯಾವುದೇ ಗಾರ್ಲಿಕ್ ಏನು ಹಾಕೊಳ್ಳಲ್ಲ ವೀಕ್ಷಕರೇ. ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಡಿಶ್, ಹಾಗಾಗಿ ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗಲ್ಲ. ಇವೆಲ್ಲ ಬೇಗ ಪ್ರಿಪೇರ್ ಆಗುವಂಥ ಡಿಶ್ ಇರೋದ್ರಿಂದ ನಾನು ಅಷ್ಟೊಂದು ಬೇರೆ ಏನೂ ಹಾಕೋಕೆ ಹೋಗಲ್ಲ. ದಟ್ಸ್ ಇಟ್, ಇದೊಂದೇನೆ, ಇಷ್ಟೇನೆ. ಈಗ ಇನ್ ಗೋಸ್ ಅರಿಶಿನದ ಪುಡಿ. ನನ್ನ ಅಳತೆ ಪ್ರಕಾರ ನಾನು ಹಾಕೊಳ್ತಾ ಇದ್ದೀನಿ, ನಿಮಗೆ ಎಷ್ಟು ಬೇಕು ನಿಮ್ಮಿಷ್ಟ, ಆಯಿತಾ. ಅದಲ್ಲದೆ ಅಚ್ಕಾರದ ಪುಡಿ, ಅದನ್ನು ಇಷ್ಟೇನೆ ಹಾಕೊಳ್ಳೋದು ನಾನು. ಸೊ ಹಾಗಾಗಿ ಸ್ವಲ್ಪನೇ ಹಾಕೊಳ್ತಾ ಇದ್ದೀನಿ. ನನಗೆ ಒಂಚೂರು ಖಾರ ಇಷ್ಟ ಆಗುತ್ತೆ ಸಾಂಬಾರಲ್ಲಿ, ಯಾಕಂದರೆ ಒಳ್ಳೆ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ. ಆಮೇಲೆ ಸಾಂಬಾರ್ ಪೌಡರ್, ನಮ್ಮ ಮಮ್ಮಿಯ ಸಾಂಬಾರ್ ಪೌಡರ್, ನಮ್ಮ ಮಮ್ಮಿ ಮಾಡಿರೋಂಥ ಇದು. ಇನ್ನೊಂದು ಅಳತೆ, ಇದೇ ಸ್ಪೂನಲ್ಲಿ ಇನ್ನೊಂದು ಅಳತೆ, ಇದು 1 ಹಾಕ್ತೀನಿ, ಪ್ಲಸ್
ಇದನ್ನ ಪ್ರಾಬಬ್ಲಿ 2 ಟೀ ಸ್ಪೂನ್ ಅಂತಾನೆ ಅನ್ಕೊಳ್ಳಿ, ಅಷ್ಟು ಹಾಕ್ತೀನಿ. ಓಕೆ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಗೇನ್ ನಿಮ್ಮ ಅಳತೆ ಪ್ರಕಾರ ನೀವು ಹಾಕೊಳ್ಳಿ. ನಾನು ಆಮೇಲೆ ಉಪ್ಪು ಹಾಕೊಳಕ್ ಹೋಗಲ್ಲ, ಇದೇ ಟೈಮಲ್ಲಿ ಬೇಯೋ ಟೈಮಲ್ಲೇ ಎಲ್ಲ ಉಪ್ಪಿರ್ಲಿ ಅಂತ, ಬಿಕಾಸ್ ಚೆನ್ನಾಗಿ ಬೇಯುತ್ತೆ, ವೆಜಿಟೇಬಲ್ಸ್ಗೆ ಒಳ್ಳೆ ಸ್ವಾದ ಸಿಗುತ್ತೆ. ಇದನ್ನ ಚೆನ್ನಾಗಿ ಸ್ಟರ್ ಮಾಡ್ಕೊಳ್ಳೋಣ. ಯು ಕ್ಯಾನ್ ಸಿ ಒಳ್ಳೆ ಕಲರ್ ಬಂದಿದೆ, ರೈಟ್? ಸಾಂಬಾರ್ ಸ್ಮೆಲ್ಲು ಇದೆಯಲ್ಲ, ಪುಡಿ ಸ್ಮೆಲ್ಲು ಸಖತ್ತಾಗಿದೆ. ಓಕೆ, ಇದಕ್ಕೆ ಒಂದು ಚೂರು ಎಣ್ಣೆ ಹಾಕೊಳ್ತೀನಿ ಅಷ್ಟೇ. ದಟ್ಸ್ ಇಟ್. ಲೈಕ್ ಹಾಫ್ ಟೀ ಸ್ಪೂನ್ ಎಣ್ಣೆ ಮಾತ್ರ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಸೊ ವಿ ಆರ್ ಸಾರ್ಟೆಡ್. ದಟ್ಸ್ ಇಟ್ ವೀಕ್ಷಕರೇ. ಇದಕ್ಕೆ ನೀವು ನಿಮ್ಮ ಕುಕ್ಕರ್ನ ಲಿಡ್ ಬಂದ್ ಮಾಡಿ, ವಿಸಿಲ್ ಹಾಕಿ ಆ್ಯಂಡ್ ವೇಟ್ ಫಾರ್ ಅಟ್ಲೀಸ್ಟ್ 5 to 6 ವಿಸಿಲ್ಸ್. ಅಂದರೆ 5 ರಿಂದ 6 ಇಲ್ಲ 7 ಮಾಡ್ಬೋದು. ಸೊ ವೀಕ್ಷಕರೇ, ನೋಡೋದಲ್ಲ, ದಿಸ್ ವಾಸ್ ಮೈ ಪ್ರಿಪರೇಷನ್. ಇಟ್ ಇಸ್ ವೆರಿ ವೆರಿ ಸಿಂಪಲ್. ಈಗ ನಾನು ಸ್ಟೋವ್ ಮೇಲೆ ಆಲ್ರೆಡಿ ಕುಕ್ಕರ್ ಇಟ್ಟಿದ್ದೀನಿ. ಸೊ ಐ ಆಮ್ ಗೋನೋ ಟೇಕ್ ಅರೌಂಡ್ 6 to 7 ವಿಸಿಲ್ಸ್ನ ಆಗಕ್ಕೆ ಬಿಡ್ತೀನಿ. ಒಂದ್ಸರಿ 8 ಮಾಡ್ಬೋದು ನೀವು. ಐ ವಾಂಟೆಡ್ ಮೋರ್ ಸಾಫ್ಟ್, ಸೊ 7 to 8 ಆಗುತ್ತೆ. ಈಗ ನೀವು ಕೇಳ್ಬೋದು, ಇದಾದ್ಮೇಲೆ ನೀವು ಒಗ್ಗರಣೆ ಹಾಕ್ತೀರಾ ಅಂತ. ಸೊ ನೋ, ನಾವು ಯಾವ ಸೀಸನಿಂಗ್ ಮಾಡಲ್ಲ, ಯಾವ ಒಗ್ಗರಣೆ ಹಾಕಲ್ಲ. ಯಾಕಂದರೆ ನನಗೆ ಒಗ್ಗರಣೆ ಹಾಕಿರೋ ದಾಲ್ ಅಷ್ಟೊಂದು ಇಷ್ಟ ಆಗಲ್ಲ. ದಟ್ ಇಸ್ ದಾಲ್ ಫ್ರೈ ಥರ ಏನಾದರೂ ಮಾಡಿದ್ರೆ ಅದು ಬೇರೆ ಪ್ರಿಪ್ರೇಷನ್ನೇ. ಇದು ನಮ್ಮ ಡೈಲಿ ಲೈಫಲ್ಲಿ ನಾವು ತಿನ್ನುವಂಥ ದಾಲ್ ಏನಿದೆ, ದಾಲ್ ಸಾಂಬಾರ್ ಏನಿದೆ, ಅದ್ರ ಪ್ರಕಾರ ನಾನು ಮಾಡ್ತಿರೋದು. ಅಫ್ಕೋರ್ಸ್ ನಿಮಗೆ ಬೇಕಿದ್ರೆ ಇದ್ರ ಮೇಲೆ ನೀವು ಒಗ್ಗರಣೆ ಹಾಕೊಬೋದು, ದಟ್ಸ್ ಅಪ್ ಟು ಯು. ಬಟ್ ನನಗೆ ಒಗ್ಗರಣೆ ಪರ್ಸ್ನಲಿ ಇಷ್ಟ ಇಲ್ಲ, ಯಾಕಂದರೆ ದಟ್ ಅಗೇನ್ ಟೇಕ್ಸ್ ಲಿಟಲ್ ಮೋರ್ ಆಯಿಲ್. ಅದ್ರ ನೆಕ್ಸ್ಟ್ ಇನ್ನೊಂದು ಪ್ರಿಪ್ರೇಷನ್ ಮಾಡಬೇಕು, ಅವೆಲ್ಲ ನಾನು ಟೆನ್ಷನ್ ತೊಗೊಳಕ್ಕೆ ಹೋಗಲ್ಲ. ದಿಸ್ ಇಸ್ ಇಟ್. ಸೊ ಇದು ಬೇಯ್ಲಿ, ವಿಸಿಲ್ ಆಗಲಿ, ಆಮೇಲೆ ನಾನು ತೋರಿಸ್ತೀನಿ ಅದು ಹೇಗೆ ಕಾಣುತ್ತೆ ಅಂತ. ಆ್ಯಂಡ್ ಐ ಆಮ್ ಶ್ಯೂರ್ ಇಟ್ಸ್ ಗೋನ್ ಲುಕ್ ಗುಡ್ ಆ್ಯಂಡ್ ಟೇಸ್ಟ್ ರಿಯಲಿ ಗುಡ್. ಇಸಂಟ್ ಇಟ್ ವೆರಿ ಸಿಂಪಲ್? ನಾನು ನನ್ನ ಡಿಶ್ಗಳು ಏನಕ್ಕೆ ಸಿಂಪಲ್ ಆಗಿರ್ತೀನಿ ಅಂದರೆ, ಯಾರ್ಯಾರು ಬ್ಯಾಚುಲರ್ಸ್ ಇದ್ದೀರೋ, ಸ್ಪಿನ್ಸ್ಟರ್ಸ್ ಇದ್ದೀರೋ, ಒಬ್ಬರೇ ಇರ್ತಿರೋ ಮನೇಲಿ, ತಂದೆ ತಾಯಿ ದೂರ ಇರ್ತಾರೆ ನಂತರ, ಸೊ ಅಂಥವ್ರಿಗೆ ಈ ಸಾಂಬಾರು ಸಖತ್ ಸೂಟ್ ಆಗುತ್ತೆ. ಓಕೆ ವೀಕ್ಷಕರೇ, ರೆಡಿ ಆಗಿದೆ. ಸೊ ಈವನ್ ಕುಕ್ಕರು ತಣ್ಣಗಾಗಿದೆ, ಕಾಯಬೇಕು. ಸಡನ್ ಆಗಿ ಏನೂ ಮಾಡಕ್ ಹೋಗ್ಬೇಡಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ವಾವ್, ಸಕ್ಕದಾಗಿ ಬೆಂದಿದೆ ವೀಕ್ಷಕರೇ. ನಾನು ಸ್ವಲ್ಪ ತೆಳುನೇ ಮಾಡ್ಕೊಂಡಿದ್ದೀನಿ. ನಾನು ಹೇಳೋದಲ್ಲ, ನನಗೆ ತೆಳು ಸಾಂಬಾರು ಇಷ್ಟ ಆಗುತ್ತೆ. ನೀವು ಬೇಕಿದ್ರೆ ಇದನ್ನ ತಿಕ್ಕು ಮಾಡ್ಬೋದು. ಇಟ್ಸ್ ಆಲ್ ಅಪ್ ಟು ಯು. ನಾನು ಜಾಸ್ತಿ ಇದನ್ನ ಅಲ್ಲಾಡ್ಸಕ್ ಹೋಗಲ್ಲ. ನಾನು ಏನು ಮಾಡ್ತಿದ್ದೀನಿ ಅಂದರೆ, ಸ್ಪೂನ್ನ ತೀರಾ ಕೆಳಗೆ ಹಾಕ್ಬಿಟ್ಟು ಇದನ್ನ ಸ್ಟರ್ ಮಾಡ್ತಾ ಇದ್ದೀನಿ. ಮೇಲೆಯಿಂದ ಮಾಡಿದಾಗ ಏನಾಗುತ್ತೆ, ಈ ವೆಜಿಟೇಬಲ್ಸ್ ಎಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾವ್, ಇಟ್ ಲುಕ್ಸ್ ಆಸಮ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಾಂಬಾರು. ಸ್ವಲ್ಪ ತೆಳುನೇ ಇದೆ, ಅದು ನನಗಿಷ್ಟ ಆಗುತ್ತೆ. ನಿಮ್ಗೆ ಯಾವ ರೀತಿ ಬೇಕು ನೀವು ಆ ಪ್ರಕಾರ ಮಾಡ್ಕೊಳ್ಳಿ, ಓಕೆನಾ? ಸೊ ಇವಾಗ ಟೇಸ್ಟ್ ಮಾಡುವಂಥ ಸಮಯ. ಲೆಟ್ಸ್ ಸಿ, ಉಪ್ಪು ಖಾರ ಎಲ್ಲ ಸರಿ ಇದೆಯಾ, ಇಲ್ಲ ನಾವು ಇನ್ನೊಂಚೂರು ಹಾಕ್ಬೇಕಾ ಅಂತ. ನಾನು ಹಿಂಗೆ ಕೈ ಮೇಲೆ ಹಾಕೊಳ್ತಾ ಇದ್ದೀನಿ. ಐ ಲವ್ ಇಟ್ ಬಿಕಾಸ್ ದಿಸ್ ಇಸ್ ಮೈ ರೆಗ್ಯುಲರ್ ಕುಕಿಂಗ್, ಆಯ್ತಾ? ಈಗ ನನ್ನ ಹೊಟ್ಟೆ ಹಸಿತಾ ಇದೆ. ಐ ವಾಂಟ್ ಟು ಕ್ವಿಕ್ಲಿ ಹ್ಯಾವ್ ದಿಸ್ ಸಾಂಬಾರು, ಅನ್ನ, ಹಾಗೆಯೇ ಸೈಡಲ್ಲಿ ಉಪ್ಪಿನಕಾಯಿನೋ, ಹಪ್ಪಳನೋ, ಸಂಡಿಗೆನೋ ಏನಾದರೂ ಇದ್ದರೆ ನೀವು ಅದನ್ನು ಸೈಡ್ ಡಿಶ್ ಆಗಿ ತಗೊಳ್ಳಿ. ಅದ್ರ ಜೊತೆ ಪ್ರೋಟೀನ್ ಹಾಗೂ ಫೈಬರ್ ತಗೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ರೋಟೀನ್ ನಾನ್ ವೆಜಲ್ಲಿ ಆಗಿದ್ರೆ ಚಿಕನ್ ತೊಗೊಬೋದು, ಫಿಶ್ ತೊಗೊಬೋದು, ವೆಜ್ಜಲ್ಲಿ ಪನೀರ್, ದಾಲಲ್ಲೂ ಪ್ರೋಟೀನ್ ಇದೆ, ಬಟ್ ಆ ಲೆವೆಲ್ ಪ್ರೋಟೀನ್ ಇಲ್ಲ. ಸೊ ಹಾಗಾಗಿ ನೀವು ಅದನ್ನು ಕಾಂಪನ್ಸೇಟ್ ಮಾಡೋ ಥರ ಯಾವ ರೀತಿ ನೀವು ಬ್ಲೆಂಡ್ ಮಾಡ್ತೀರಾ, ಯಾವ ಪ್ರೋಟೀನ್ ಯೂಸ್ ಮಾಡ್ತೀರಾ, ಇಟ್ ಆಲ್ ಡಿಪೆಂಡ್ಸ್ ಆನ್ ಯು. ಸಾಂಬಾರ್ ಪುಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ, ಆ್ಯಕ್ಚುಲಿ ನನ್ನ ಇಡೀ ಮನೆಯಲ್ಲಿ ಬಿಸಿಲ್ ಕೂಗುತ್ತಲ್ಲ, ಕೂಗಿದಾಗ ಎಂಥ ಒಳ್ಳೆ ಸ್ಮೆಲ್ ಅಂದರೆ, ಇದು ನನ್ನ ಪ್ರೀತಿಯ ತಾಯಿ ಮಾಡಿ ಕಳಿಸಿರೋಂಥ ಸಾಂಬಾರು ಪುಡಿ. ನಾನು ಯಾವಾಗ ಈ ಸಾಂಬಾರು ಪುಡಿ ಯೂಸ್ ಮಾಡ್ತೀನೋ ಅವ್ರ ನ್ಯಾಪ್ಕನ್ನೇ ಬಂದೇ ಬರುತ್ತೆ ನನಗೆ. ನಾನು ಯಾವಾಗಲೂ ಅವ್ರು ಕಾಲ್ ಮಾಡಿ ಹೇಳ್ತೀನಿ, ಥ್ಯಾಂಕ್ಸ್ ಫಾರ್ ದ ಸಾಂಬಾರು ಪುಡಿ ಅಂತ. ಸೊ ನಿಮ್ಮ ಮುಂದೆನೇ ಇದಕ್ಕೆ ಒಂಚೂರು ತುಪ್ಪನೂ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೊಂಡೆ ಮಜಾ ಇರಲ್ಲ ಅಲ್ವಾ? ಸೊ ಲೆಟ್ಸ್ ಈಟ್ ದಿಸ್. ವಾಟ್ ಕ್ಯಾನ್ ಐ ಸೇ?
ನನ್ನ ಹತ್ರ ಅಂತೂ ಹೇಳ್ತಾರಲ್ಲ ಸಿಂಪಲ್ ಊಟ. ಇದ್ರಲ್ಲಿ ನೋಡಿ ಜಾಸ್ತಿ ಆಯಿಲೇ ಇಲ್ಲ, ನಾನು ಆಯಿಲೇ ಹಾಕಿಲ್ಲ. ಅದೊಂದು ಚೂರು ಮಾತ್ರ ಬೇಳೆ ಬೇಯಲಿ ಚೆನ್ನಾಗಿ ಅಂತ ಆಯಿಲ್ ಹಾಕಿದೆ. ಎಲ್ಲ ತರಕಾರಿಗಳು ಜಾಸ್ತಿ ಹಾಕಿರೋದ್ರಿಂದ ನಾನು ಆಯಿಲ್ ಜಾಸ್ತಿ ಹಾಕ್ದೆ ಅಷ್ಟೇ. ಬಿಟ್ರೆ ಟ್ರೈ ಮಾಡಿ ಆಯ್ತಾ. So I am very happy showing this video to you. So showing this simple quick recipe to you. ಹೋಪ್ಫುಲಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನನ್ನ ಚಾನಲ್ನ ಎನ್ಕರೇಜ್ ಮಾಡ್ತಾ ಇರಿ. ಬರೀ ಕುಕಿಂಗ್ ವಿಡಿಯೋಸ್ ಎಲ್ಲ, ಎಲ್ಲ ಥರ ವಿಡಿಯೋಸ್ನು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. Eat healthy, stay safe, and God bless you all. See you in my next video. Until then, take care of yourself.